ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಬೆಳಗ್ಗೆ ಬ್ರೇಕ್ಫಾಸ್ಟಿಗಾಗಿರ್ಬೋದು, ಸಾಯಂಕಾಲ ಸ್ನ್ಯಾಕ್ಸಿಗಾಗಿರ್ಬೋದು, ಅಥವಾ ದಿಢೀರಾಗಿ ಏನಾದರೂ ಗೆಸ್ಟ್ ಬಂದಾಗ ಏನಾದರೂ ಕ್ವಿಕ್ಕಾಗಿ ಸ್ನ್ಯಾಕ್ಸ್ ಮಾಡಬೇಕು ಅಂದಾಗ ಈ ರೀತಿ ಮಾಡ್ಕೊಳ್ರಿ. ಸೂಪರ್ ಆಗಿರುತ್ತೆ. ಹಾಗೆಯೇ ಬೇಗನೆ ಆಗುತ್ತೆ ನೋಡಿರಿ. ಒಂದು 10 ನಿಮಿಷದಲ್ಲಿ ಈ ಸ್ನ್ಯಾಕ್ಸನ್ನು ನೀವು ಪ್ರಿಪೇರ್ ಮಾಡ್ಬೋದು. ಹಾಗಾದರೆ ನೋಡ್ಕೊಳ್ರಿ ಹೇಗೆ ಮಾಡೋದು ಅಂಥೇಳಿ. ಕ್ವಿಕ್ಕಾಗಿ ಫಟಾಫಟ್ ಅಂಥೇಳಿ ನೀವು ಇದೇ ರೀತಿ ಮಾಡ್ಕೊಂಡು ನೋಡ್ರಿ. ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಬೋದು. ಕೇವಲ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸಿ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ರುಚಿಯಾದಂತಹ ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ಸ್ ರೆಸಿಪಿನ. ಹಾಗಾದರೆ ನೋಡ್ರಿ, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಒಳ್ಳೆ ರೆಸಿಪಿಗಳಿಗೋಸ್ಕರ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಆವಾಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಸಿಯಾಗಿ ನೀವು ವಿಡಿಯೋಗಳನ್ನು ನೋಡ್ಬೋದು. ಹಾಗಾದರೆ ತಡೆಯೋಕ್ಕೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ಇಲ್ಲೊಂದು ಹಸಿ ಆಲೂಗಡ್ಡೆನ ಬಳಸಿ ಇವತ್ತು ಸ್ನ್ಯಾಕ್ಸನ್ನು ಮಾಡ್ತಾಯಿದ್ದೀನಿ. ಈ ಆಲೂಗಡ್ಡೆನ ಒಂದು ಸರಿ ನೀರಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡಿ ತೊಗೊಂಡು ಬನ್ನಿ. ಇದ್ರ ಮೇಲಿನ ಸಿಪ್ಪೆ ಎಲ್ಲ ಈ ರೀತಿ ಗ್ರೇಟ್ ಮಾಡಿ ತೊಗೊಂಡ್ಬಿಡ್ರಿ. ಯಾಕೆಂದರೆ ಸಿಪ್ಪೆ ಇದ್ದರೆ ಚೆನ್ನಾಗಿರೋದಿಲ್ಲ. ಇದನ್ನು ಸಿಪ್ಪೆ ತೆಗೆದೇ ನೀವು ಈ ರೆಸಿಪಿನ ಮಾಡಬೇಕಾಗುತ್ತೆ. ಸಿಪ್ಪೆ ತೆಗೆದ್ರೆ ನೋಡಿರಿ ಗರಿಗರಿಯಾಗಿ ಬರುತ್ತೆ. ಆಮೇಲೆ ನಾವು ಇದನ್ನು ಲೇಯರ್ಸಾಗಿ ಗ್ರೇಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಲೇಯರ್ಸ್ ಬರುತ್ತೆ ನೋಡಿರಿ. ಕಲರ್ ಕೂಡ ವೈಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಇದ್ರಾಗ ಏನಾದರೂ ಚಿಕ್ಕದಾದ ಮರಳಂಥ ಧೂಳು ಏನಿದ್ರೆ ಎಲ್ಲ ಹೊರಟೋಗ್ಬಿಡುತ್ತೆ ನೋಡಿರಿ. ಈ ರೀತಿ ಗ್ರೇಟ್ ಮಾಡಿ ತೊಗೊಳ್ರಿ. ನಾನಿಲ್ಲಿ ಒಂದು ಆಲೂಗಡ್ಡೆನ ಬಳಸ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಏನಾದರೂ ಸ್ನ್ಯಾಕ್ಸ್ ಬೇಕಂದರೆ ನೀವು ಜಾಸ್ತಿ ಆಲೂಗಡ್ಡೆನೂ ಬಳಸ್ಬೋದು. ಅಂದರೆ 2-3 ಆಲೂಗಡ್ಡೆನೂ ನೀವು ಬಳಸ್ಬೋದು. ಇಲ್ಲಿ ನೋಡಿರಿ, ಗ್ರೇಟರಿಂದ ನಾನಿಲ್ಲಿ ಗ್ರೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೀಡಿಯಮ್ ಲೇಯರ್ಸನ್ನು ನಾನಿಲ್ಲಿ ಗ್ರೇಟ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಚಿಕ್ಕದಾಗಿ ಮಾಡ್ಕೋಬೋದು ಅಥವಾ ಇನ್ನೂ ಸ್ವಲ್ಪ ದಪ್ಪನಾದರೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದು ಫ್ರೈ ಮಾಡಬೇಕಾದ್ರೆ ನೋಡಿರಿ, ಆಲೂಗಡ್ಡೆ ಲೇಯರ್ಸ್ ಮಧ್ಯದಲ್ಲಿ ಸಿಗಬೇಕಾದ್ರೆ ತುಂಬ ಕ್ರಂಚಿಯಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ ಸ್ನ್ಯಾಕ್ಸ್. ಹಾಗಾಗಿ ಆಲೂಗಡ್ಡೆ ಹೆಚ್ಚು ಕಡಿಮೆ ಹಾಕ್ಕೊಂಡ್ರೂ ನಡೆಯುತ್ತೆ, ಏನು ಪರವಾಗಿಲ್ಲ. ನಾನಿವತ್ತು ಒಂದು ಆಲೂಗಡ್ಡೆನ ಬಳಸಿ ಇವತ್ತು ಸ್ನ್ಯಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಆಲೂಗಡ್ಡೆ ಸ್ನ್ಯಾಕ್ಸ್ ನೋಡಿರಿ, ಇದು ಫ್ರೈ ಆಗಬೇಕಾದ್ರೆ ಕ್ರಂಚಿನೆಸ್ ಇದ್ರದ್ದೇನಿರುತ್ತೆ ಅದೇ ಒಂದು ಎಕ್ಸ್ಟ್ರಾಡಿನರಿ ಟೇಸ್ಟ್ ಕೊಡುತ್ತೆ, ತುಂಬ ರುಚಿ ಕೊಡುತ್ತೆ ನೋಡಿರಿ. ಈಗ ಪೂರ್ತಿ ಆಲೂಗಡ್ಡೆನ ಗ್ರೇಟ್ ಮಾಡಿರಿ. ಇದರಲ್ಲಿರುವಂಥ ಸ್ಟಾರ್ಚ್ ಎಲ್ಲ ಹೊರಟೋಗಬೇಕು. ಅದಕ್ಕೋಸ್ಕರ ನೋಡಿರಿ, ಇದನ್ನು 2-3 ಸರಿ ನೀರಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡಿರಿ. ಇಲ್ಲಿ ನೋಡಿರಿ, ಈ ರೀತಿ ಇಷ್ಟು ಲೇಯರ್ಸ್ ನನಗೆ ಸಿಕ್ಕಿದೆ. ಈಗ ಇದನ್ನು ನೀರಲ್ಲಿ ಹಾಕಿ ನಾನು ವಾಶ್ ಮಾಡಿ ತೊಗೊಂಬರ್ತೀನಿ. ನೀವು ಯಾವುದೇ ಆಲೂಗಡ್ಡೆ ರೆಸಿಪಿಗಳನ್ನು ಮಾಡಬೇಕಾದ್ರೂ ಅಷ್ಟೇ ನೋಡಿರಿ, ಈ ರೀತಿ ವಾಶ್ ಮಾಡಿ ನೀವು ಬಳಸೋದ್ರಿಂದ ಸ್ಟಾರ್ಚ್ ಎಲ್ಲ ಹೋದ್ರಿ ನೋಡಿರಿ, ನೀವು ಮಾಡುವಂಥ ಪದಾರ್ಥ ಆಗಿರ್ಬೋದು ಅಥವಾ ಸ್ನ್ಯಾಕ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನೋಡಿರಿ. ಇದರಲ್ಲಿರುವಂಥ ಎಲ್ಲ ನೀರಿನಂಶ ಹೋಗೋವರೆಗೂ ಇದನ್ನು ನೀಟಾಗಿ ಈ ಥರ ಹಿಂಡಿ ಸ್ಕ್ವೀಸ್ ಮಾಡಿ ತೊಗೊಳ್ರಿ. ಅಂದರೆ ನೀರಿನಂಶ ಇರಬಾರ್ದು. ಇದನ್ನು ಈ ಲೇಯರ್ಸನ್ನು ಇನ್ನೂ 1-2 ನೀರಲ್ಲಿ ನಾನು ವಾಶ್ ಮಾಡಿ ತೊಗೊಂಡು ಬರ್ತೀನಿ. ನೋಡಿರಿ ಎಷ್ಟೊಂದು ಸ್ಟಾರ್ಚ್ ಬಂದಿದೆ ಅಂಥೇಳಿ. ನಾವು ಹಾಗೆ ಬಿಟ್ಬಿಟ್ರೆ ಇದು ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಈಗ ಗ್ರೇಟ್ ಮಾಡಿದ ತಕ್ಷಣವೇ ಈ ಥರ ವಾಶ್ ಮಾಡಿ ತೊಗೊಂಬಿಡ್ರಿ. ಈಗ ನೋಡಿರಿ, ಇನ್ನೊಂದೆರಡು ಸರಿ ನಾನಿಲ್ಲಿ ವಾಶ್ ಮಾಡಿ ತೊಗೊಂಬಂದಿದ್ದೀನಿ. ನೋಡಿರಿ ಎಷ್ಟು ಲೇಯರ್ಸ್ ಬಂದಿದೆ. ಆಮೇಲೆ ಉದುರುದ್ರಾಗಿದೆ, ಲೇಯರ್ಸ್ ಹಾರ್ಡ್ ಆಗುತ್ತೆ. ಹೀಗೆ ಹಾರ್ಡ್ ಆದಾಗಲೇ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಸ್ನ್ಯಾಕ್ಸು. ಈಗ ನೋಡಿರಿ, 1 ಕಪ್ಪಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ನೀವು ಬೇಕಾದರೆ ಮೈದಾ ಹಿಟ್ಟಾದರೂ ತೊಗೋಬೋದು ನೋಡಿರಿ. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ ನೋಡಿರಿ. ನಾವಿಲ್ಲಿ ಬ್ಯಾಟರನ್ನು ರೆಡಿ ಮಾಡಬೇಕು. 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ನಾನಿಲ್ಲಿ ತೊಗೋತಾ ಇದ್ದೀನಿ. ಮಾಮೂಲು ನಾವು ಚಪಾತಿಗೆಲ್ಲ ಮಾಡ್ತೀವಲ್ವ, ಅದೇ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ 2 ಸ್ಪೂನಷ್ಟು ನಾನಿಲ್ಲಿ ಬಾಂಬೆ ರವೆನ ಹಾಕ್ತಾಯಿದ್ದೀನಿ. ಬಾಂಬೆ ರವೆ ಅಥವಾ ಚಿರೋಟಿ ರವೆ ಯಾವುದಾದ್ರೂ ನೀವು ಯೂಸ್ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಅವೈಲೇಬಲ್ ಇದೆ ನಮ್ಮ ಮನೆಯಲ್ಲಿ ಅದನ್ನೇ ನೀವು ಹಾಕ್ಕೊಳ್ರಿ. ಈಗ ನೋಡಿರಿ 2 ಸ್ಪೂನಷ್ಟು ಹಾಕಿದ್ದೀನಿ. ಇದು ರವೆ ಹಾಕೋದ್ರಿಂದ ಎಕ್ಸ್ಟ್ರಾ ಕ್ರಂಚಿನೆಸ್ ಬರುತ್ತೆ. ಈಗ ನೋಡಿರಿ, ಒಂದು ಅರ್ಧ ಕಪ್ಪಷ್ಟು ಅಂದರೆ 1-2 ಕ್ಯಾಪ್ಸಿಕಮನ್ನು ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿರಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ಮು. ಇದ್ರ ಜೊತೆ 1 ಉಳ್ಳಾಗಡ್ಡಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಒಂದು ಮೀಡಿಯಮ್ ಸೈಜಿನ ಉಳ್ಳಾಗಡ್ಡಿನ ಸಹಿತ ಸಣ್ಣಗೆ ಕಟ್ ಮಾಡಿ ಹಾಕ್ರಿ. ಆಮೇಲೆ ನೋಡಿರಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಖಾರಕ್ಕೆ ಬೇಕಾದಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ರಿ. ಇಲ್ಲ ಅಂದರೆ ನೀವು ಖಾರದ ಪುಡಿನೂ ಹಾಕ್ಬೋದು, ಇಲ್ಲ ಚಿಲ್ಲಿ ಫ್ಲೇಕ್ಸ್ ಆದರೂ ಬಳಸ್ಬೋದು. ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ, ಟೇಸ್ಟ್ ಕೊಡುತ್ತೆ. ಮತ್ತು ಇದಕ್ಕೆ ನೋಡಿರಿ, ಒಂದು ಅರ್ಧ ಕಪ್ಪಷ್ಟು ಪಾಲಕ್ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿರಿ. ಪಾಲಕನ್ನು ನೀಟನ್ನು ವಾಶ್ ಮಾಡಿ ಹಾಕ್ರಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹಿತ ಹಾಕ್ತಾಯಿದ್ದೀನಿ. ಇದನ್ನೆಲ್ಲದನ್ನು ಹಾಕಿ 1 ಚಿಟಿಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನೋಡಿರಿ. ಕಲರ್ ಮಾತ್ರ ಸೂಪರ್ ಬರುತ್ತೆ ಇದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ರಿ. ಉಪ್ಪನ್ನು ನೋಡಿ ಹಾಕ್ಕೊಳ್ರಿ, ಯಾಕಂದರೆ ಕಡಿಮೆ ಆದರೆ ಮತ್ತೆ ಸೇರಿಸ್ಬೋದು, ಜಾಸ್ತಿ ಆದರೆ ತಿನ್ನೋಕ್ಕಾಗೋದಿಲ್ಲ. ಇದಕ್ಕೆ ನೋಡಿರಿ, 1 ಕಪ್ಪಷ್ಟು ನೀರು ಹಾಕಿ ಇದನ್ನು ನೀಟಾಗಿ ಗಂಟು ಇಲ್ದಿರೋ ರೀತಿ ಕಲಿಸ್ಕೊಳ್ರಿ. ನಾವು ಇದು ಗೋಧಿ ಹಿಟ್ಟು ಹಾಕಿರೋದ್ರಿಂದ ಗಂಟಾಗೋ ಚಾನ್ಸಸ್ ಇರುತ್ತೆ. ಕೈಲಿಂದ ಮಿಕ್ಸ್ ಮಾಡಿದರೆ ಪರವಾಗಿಲ್ಲ, ನಡೆಯುತ್ತೆ. ಬಟ್ ನೀವು ಇದನ್ನು ಗಂಟು ಇಲ್ದಿರೋ ರೀತಿಯೇ ಕಲಿಸ್ಕೋಬೇಕು. ನಿಮಗೆ ಅಭ್ಯಾಸ ಇಲ್ಲ ಅನ್ನೋರು ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ರಿ. ನೋಡಿರಿ, ಇಲ್ಲಿ ಟೋಟಲಾಗಿ ನನಗಿಲ್ಲಿ 1.5 ಕಪ್ಪಷ್ಟು ನೀರನ್ನು
ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ನೀಟಾಗಿ ಇದನ್ನು ಕಲಿಸ್ಕೊಡ್ರಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಯಾವ ರೀತಿ ಮಿಕ್ಸ್ ಮಾಡ್ತೀರೋ ಆ ರೀತಿ ಸ್ನ್ಯಾಕ್ಸು ಹದವಾಗಿ ಬರುತ್ತೆ. ಹಿಟ್ಟನ್ನು ನೀಟಾಗಿ ಹದವಾಗಿ ಕಲಿಸ್ಕೊಡ್ರಿ. ಈಗ ನೋಡಿರಿ, ನಾನು ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಕಲಸಿ ತೊಗೊಂಡು ಬರ್ತೀನಿ. ನೋಡಿರಿ, ಈ ರೀತಿ ಹಿಟ್ಟು ಸ್ವಲ್ಪ ಫಸ್ಟಿಗೆ ಈ ಥರ ಗಟ್ಟಿನೇ ಇರಲಿ. ಆಮೇಲೆ ನೀವು ಬೇಕಾದಷ್ಟು ಹದಕ್ಕೆ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೋಬೋದು. ಇದೇ ಯಾವುದೇ ಲಮ್ಸ್ಗಳಿಲ್ಲ ನೋಡಿರಿ, ಗಂಟುಗಳಿಲ್ಲದಿರೋ ರೀತಿ ಈ ರೀತಿ ಹದವಾಗಿ ಹಿಟ್ಟನ್ನು ಕಲಿಸ್ಕೊಡ್ರಿ. ಈಗ ಒಂದು 10 ನಿಮಿಷ ಇದನ್ನು ನೆನೆಯಕ್ಕೆ ಬಿಡೋಣ. ನೋಡಿರಿ, 10 ನಿಮಿಷ ಆದಮೇಲೆ ರವೆ ಎಲ್ಲ ಚೆನ್ನಾಗಿ ನೀರನ್ನು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಚೆನ್ನಾಗಿ ನೆನೆದ ಮೇಲೆ ಇಲ್ಲಿ ನೋಡಿರಿ, ಆಲೂಗಡ್ಡೆ ಲೇಯರ್ಸನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಫಸ್ಟ್ ಏನು ಗ್ರೇಟ್ ಮಾಡ್ಕೊಂಡಿದ್ವಲ್ಲ, ಈ ಆಲೂಗಡ್ಡೆ ಲೇಯರ್ಸನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಡ್ರಿ. ನಾನು ಯಾಕೆ ಇದನ್ನು ಆಲೂಗಡ್ಡೆ ಲೇಯರ್ಸನ್ನು ಲಾಸ್ಟಲ್ಲಿ ಸೇರಿಸ್ತಾ ಇದ್ದೀನಿ ಅಂದರೆ, ಆಲೂಗಡ್ಡೆ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ನಾವು ಜಾಸ್ತಿ ನೆನಿಬೇಕಾದ್ರೇ ಇದನ್ನು ಕಲಿಸ್ಬಿಟ್ರೆ ಏನಾಗುತ್ತೆ, ಇನ್ನೂ ಜಾಸ್ತಿ ನೀರಾಗುತ್ತೆ. ಹಾಗಾಗಿ ಇದನ್ನು ಆಲೂಗಡ್ಡೆ ಲೇಯರ್ಸನ್ನು ನಾನು ಲಾಸ್ಟಲ್ಲಿ ಕಲಿಸ್ತಾ ಇದ್ದೀನಿ. ನೀವು ಕೂಡ ಹಾಗೆ ಲಾಸ್ಟಲ್ಲಿನೇ ಹಾಕಿರಿ. ಒಂದು 10 ನಿಮಿಷ ಹಿಟ್ಟು ನೆನೆದ ಮೇಲೇ ಲಾಸ್ಟಿಗೆ ಹಾಕಿ ಕಲಿಸ್ರಿ. ನೋಡಿರಿ, ಯಾವುದೇ ಸೋಡಾ ಬೇಡ, ಏನೋ ಬೇಡ, ಇನ್ಸ್ಟಂಟಾಗಿ ನೀವು ಸ್ನ್ಯಾಕ್ಸನ್ನು ಮಾಡ್ಬೋದು ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ಬೋದು. ನೋಡಿರಿ, ಈ ರೀತಿ ಕೈ ಬಿಡಲಾರ್ದೇ ಒಂದೇ ಒಂದು ರೊಟೇಷನ್ನಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಡ್ರಿ. ಅವಾಗ ಏನಾಗುತ್ತೆ, ಹಿಟ್ಟು ಫ್ಲಫಿನೆಸ್ ಬರುತ್ತೆ. ನೋಡಿರಿ, ಒಳ್ಳೆ ಕೇಕ್ ಬ್ಯಾಟರ್ ರೀತಿ ಇದು ರೆಡಿ ಆಗುತ್ತೆ. ಈಗ ಇದನ್ನು ಸೈಡಿಗೆ ಎತ್ತಿಡೋಣ. ನಾನು ಇದನ್ನು ಫ್ರೈ ಮಾಡೋದಕ್ಕೆ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ತವಾನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ಆಲ್ರೆಡಿ. ಈಗ 1-2 ಸ್ಪೂನಷ್ಟು ಇದಕ್ಕೆ ಎಣ್ಣೆನ ಹಾಕೋಣ. ತುಂಬ ಕಡಿಮೆ ಎಣ್ಣೆಯಲ್ಲಿ ಇದನ್ನು ಪ್ರಿಪೇರ್ ಮಾಡ್ಬೋದು. ನೋಡಿರಿ, ಎಣ್ಣೆ ಸ್ವಲ್ಪ ಬಿಸಿ ಆಗಲಿ, ಚೆನ್ನಾಗಿ ಬಿಸಿ ಆಗಲಿ, ಆಮೇಲೆ ಬ್ಯಾಟರನ್ನು ಹಾಕ್ಕೊಳ್ರಿ. ಈಗ ನೋಡಿರಿ, ಎಣ್ಣೆ ಬಿಸಿ ಆಗಿದೆ. ನಾನಿಲ್ಲಿ ಈ ಹದಕ್ಕೆ ಹಿಟ್ಟನ್ನು ಕಲಸಿದ್ದೀನಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿರಿ, ತುಂಬ ನೀರಂತೂ ಮಾಡೋಕ್ಕೆ ಹೋಗ್ಬೇಡ್ರಿ, ಇಷ್ಟು ಗಟ್ಟಿಯಾಗಿಯೇ ಇರಲಿ. ಸ್ವಲ್ಪ ಒಂದೊಂದೇ ಸ್ಪೂನಾಗಿ ನೀವು ಡೈರೆಕ್ಟಾಗಿ ಎಣ್ಣೆಯಲ್ಲೇ ಹಾಕ್ರಿ. ನಿಮಗೆ ರೌಂಡ್ ಶೇಪ್ ಬೇಕಂದರೆ ರೌಂಡ್ ಶೇಪ್ ಹಾಕ್ಕೊಳ್ರಿ. ಯಾವ್ದು ಬೇಕೋ ಆ ರೀತಿ ನೀವು ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ಒಂದು ಸರಿ ಈ ರೀತಿ ಟ್ರೈ ಮಾಡಿ ನೋಡಿರಿ, ಸೂಪರಾಗಿರುತ್ತೆ. ಬೇಗನೆ ಕ್ವಿಕ್ಕಾಗಿ ಮಾಡ್ಬೋದು. ನೋಡಿರಿ, ಒಂದು ಸೈಡ್ ಫ್ರೈ ಆಗಿದೆ. ಫ್ರೈ ಆದಮೇಲೆ ನೀವು ಇದನ್ನು ತಿರುಗಿಸಿ ಹಾಕ್ರಿ. ಯಾಕಂದರೆ ಹಸಿ ಇರಬೇಕಾದ್ರೆ ತಿರುಗಿಸಿ ಹಾಕೋಕ್ಕೆ ಆಗೋದಿಲ್ಲ, ಒಂದಕ್ಕೊಂದು ಈ ಥರ ಅಂಟ್ಕೊಂಡಿರುತ್ತೆ. ಇದು ಸ್ವಲ್ಪ ಒಂದು ಸೈಡು ಈ ಥರ ಕಲರ್ ಚೇಂಜ್ ಆದಮೇಲೆ, ಫ್ರೈ ಆದಮೇಲೆ 2 ಕಡೆ ತಿರುಗಿಸಿ ಹಾಕಿ ಇದನ್ನು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಕ್ರಿಸ್ಪಿನೆಸ್ ಆಗೋವರೆಗೂ ಫ್ರೈ ಮಾಡಿಕೊಡ್ರಿ. ಆವಾಗ ಅದ್ಭುತ ರುಚಿ ಕೊಡುತ್ತೆ. ನೋಡಿರಿ, ಎಣ್ಣೆ ಕೂಡ ಜಾಸ್ತಿ ಅಬ್ಸರ್ವ್ ಮಾಡ್ಕೊಂಡಿರೋದಿಲ್ಲ. ಜಾಸ್ತಿ ಚೆನ್ನಾಗಿ ನಾವು ಫ್ರೈ ಮಾಡಿದ್ರೆ ನೋಡಿರಿ, ಎಣ್ಣೆ ಅಬ್ಸರ್ವ್ ಮಾಡ್ಕೊಂಡಿರೋದಿಲ್ಲ. ಅರ್ಧಂಬರ್ಧ ಫ್ರೈ ಮಾಡಿದ್ರೇ ಎಣ್ಣೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೋಡ್ರಿ, 2 ಕಡೆ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಆಗಿದ್ದಾವೆ, ಸೂಪರಾಗಿ ಬಂದಿದೆ. ಈಗ ಇದನ್ನು ಎಣ್ಣೆ ಬಸ್ತು ಪ್ಲೇಟಿಗೆ ಹಾಕಿ ಇದೇ ರೀತಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿರಿ, ಸೂಪರಾಗಿರುತ್ತೆ. ನೋಡಿರಿ, ಒಂದು ಸಾರಿ ನೀವು ಇದನ್ನು ಟ್ರೈ ಮಾಡಿದ್ರೆ ಹಗಲೆಲ್ಲ ಇದನ್ನೇ ಮಾಡ್ಕೊಂಡು ತಿಂತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈಗ ಇದನ್ನು ನೀಟಾಗಿ ಎಣ್ಣೆ ಬಸ್ತು ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ತೀನಿ. ಇದೇ ರೀತಿ ಎಲ್ಲ ಆಲೂಗಡ್ಡೆ ಸ್ನ್ಯಾಕ್ಸನ್ನು ನೋಡಿರಿ ನಾನು ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ನಿಮ್ಗೆ ಯಾವುದಾದ್ರೂ ಸ್ನ್ಯಾಕ್ಸ್ ರೆಸಿಪಿಗಳಾಗಿರ್ಬೋದು, ರೈಸ್ ರೆಸಿಪಿಗಳು, ವೆಜ್ ಆ್ಯಂಡ್ ನಾನ್ ವೆಜ್ ರೆಸಿಪಿಗಳು ಬೇಕಂದರೆ ನಮ್ಮ ಚಾನಲ್ಗೆ ಹೋಗಿ ಓಪನ್ ಮಾಡಿ ನೋಡಿದ್ರೆ ನಿಮಗೆಲ್ಲ ವೀಡಿಯೋಗಳಲ್ಲೇ ಅವೈಲೇಬಲ್ ಇರುತ್ತೆ. ಎಲ್ಲ ವೀಡಿಯೋಗಳು ನಿಮಗೇನಾದರೂ ನಿಮಗೆ ಇಷ್ಟ ಅನಿಸಿದರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಹೆಚ್ಚು ಶೇರ್ ಮಾಡಿರಿ, ಹೆಚ್ಚು ಲೈಕ್ ಮಾಡಿರಿ. ಅವರು ಒಂದು ಹೊಸ ಅಡುಗೆನ ಕಲ್ತಂಗಾಗುತ್ತೆ, ಹೊಸ ರುಚಿನ ತಿಂದಂಗಾಗುತ್ತೆ. ನೋಡಿ, ಹಾಗಾದರೆ ಹೊಸದಾಗಿ ಕಲಿಯೋರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿರಿ, ಹೇಗೆ ಬಂತು ಅಂತೇಳಿ ತಿಳಿಸಿ. ರುಚಿ ಮಾತ್ರ ಸೂಪರಾಗಿರುತ್ತೆ. ನೋಡ್ರಿ, ಇಲ್ಲಿ ನಾನು ಸೆಕೆಂಡ್ ಬ್ಯಾಚನ್ನು ಕರಿತಾ ಇದ್ದೀನಿ. ಇದೇ ರೀತಿ ನೀವು ತುಂಬಾ ಮಾಡ್ಬೋದು. ಅಂದರೆ 1 ಕಪ್ ಗೋಧಿ ಹಿಟ್ಟು ಮತ್ತು 1 ಆಲೂಗಡ್ಡೆನಲ್ಲಿ ನೋಡಿರಿ 1 ತಟ್ಟೆ ತುಂಬ ಆಗೋಷ್ಟು ಸ್ನ್ಯಾಕ್ಸನ್ನು ನೀವು ಮಾಡ್ಬೋದು. ಒಂದು 5ರಿಂದ 6 ಜನಕ್ಕಾಗೋಷ್ಟು ಸ್ನ್ಯಾಕ್ಸನ್ನು ನಾವಿಲ್ಲಿ ಪ್ರಿಪೇರ್ ಮಾಡ್ಬೋದು. ನೋಡಿರಿ, ದಿಢೀರಾಗಿ ಮಾಡ್ಬೋದು. ಇದರಲ್ಲಿ ತರಕಾರಿ ಅದನ್ನೆಲ್ಲ ಬಳಸಿ ಮಾಡಿರೋದ್ರಿಂದ ಮಕ್ಕಳಿಗೆ ಕೂಡ ತರಕಾರಿ ಇಷ್ಟಪಡದೇ ಇರೋರಿಗೆ ಸಹಿತ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಒಳ್ಳೆ ರುಚಿ ಇರುತ್ತೆ. ನೋಡಿರಿ, ಇಲ್ಲಿ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ, ಅಂದರೆ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಖಡಕ್ಕಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೀವೆಲ್ಲಾದರೂ ಹೊರಗಡೆ ಹೊಂಟಾಗೂ ಸಹಿತ ಇದನ್ನು ನೀವು ಈಸಿಯಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ನೋಡಿರಿ, ಗೋಧಿ ಹಿಟ್ಟು ಹಾಕಿರೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಆದಷ್ಟು ಮೈದಾ ಹಿಟ್ಟು ಅವಾಯ್ಡ್ ಮಾಡಿ ಗೋಧಿ ಹಿಟ್ಟನ್ನೇ ಬಳಸಿ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ಎಲ್ಲ ಸ್ನ್ಯಾಕ್ಸನ್ನು ನಾನಿಲ್ಲಿ ಮಾಡಿ ತೊಗೊಂಬಂದಿದ್ದೀನಿ. ನೋಡಿರಿ ಹೇಗೆ ಬಂದಿದೆ ಅಂತೇಳಿ. ನೋಡಿರಿ, ನೋಡೋಕೆ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದನ್ನು, ತಿನ್ನೋ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ನಾವು ತರಕಾರಿಗಳೆಲ್ಲ ಹಾಕಿರೋದ್ರಿಂದ ತುಂಬ ಅದ್ಭುತ ರುಚಿ ಇದೆ. ನೋಡಿರಿ, ಹಾಗಾದರೆ ಖಂಡಿತ ನಿಮಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ಇವತ್ತೇ ನೀವು ಕೂಡ ಇದೇ ರೀತಿ ಮಾಡ್ಕೊಂಡು ತಿಂದು ನೋಡಿರಿ ಹೇಗೆ ಬಂತು ಅಂತೇಳಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.